ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರ್ಬೋದು, ರೊಟ್ಟಿ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಆಗಲಿ ಅಥವಾ ಸೀಳು ಅನ್ನೋ ಥರ ರೊಟ್ಟಿ ಕಾಣ್ತಾ ಇಲ್ಲ. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಮೆದುವಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಎಷ್ಟು ತೆಳುವಾಗಿ ಯಾವ ಥರ ಬೇಕೋ ರೊಟ್ಟಿನ ನೀವಿಲ್ಲಿ ಲಟ್ಟಿಸ್ಬೋದು. ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಸಾಕು, ಪರ್ಫೆಕ್ಟ್ ಆಗಿರ್ತಕ್ಕಂಥ ಉಬ್ಬಿದ ತುಂಬಾ ಮೃದುವಾಗಿ ಪದ್ರಾಗಿರುವಂತಹ ಅಕ್ಕಿ ರೊಟ್ಟಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 3 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಚೆನ್ನಾಗಿ ನೀರು ಕಳಕಳ ಅಂತ ಕುದಿ ಬರಬೇಕು. ನೋಡ್ತಾ ಇದ್ದಿಲ್ಲ, ಈ ಥರ ನೀರು ಕುದಿ ಬರ್ತಾ ಇದೆ ಅಂದಾಗ ಸ್ಟವ್ನ ಲೋ ಫ್ಲೇಮ್ನಲ್ಲಿಟ್ಟು ಇದಕ್ಕೆ ಇವಾಗ ನೀರು ತಗೊಂಡಿರ್ತಕ್ಕಂಥ ಬಟ್ಲ ಅಳತೆಗೆ 2 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 2 ಬಟ್ಲು ಅಕ್ಕಿ ಹಿಟ್ಟಿಗೆ 3 ಬಟ್ಲು ನೀರು ಕರೆಕ್ಟಾಗಿ ಆಗುತ್ತೆ. ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವಿಲ್ಲಿ ಲೋ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಕೂಡ ಸ್ಟವ್ನ ಆಫ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಆಲ್ಮೋಸ್ಟ್ ಆಗಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಂತರ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ ಆ ಒಂದು ಬಿಸಿನಲ್ಲೇ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹಿಟ್ಟು ತುಂಬಾ ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಹಿಟ್ಟನ್ನು ಇವಾಗ ಕಿಚನ್ ಕಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಪೂರ್ತಿ ಆರೋದಕ್ಕೆ ಬಿಡಬಾರ್ದು. ಇನ್ನೂ ಸ್ವಲ್ಪ ಬಿಸಿಯಾಗಿದೆ ಅಂದಾಗಲೇ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಕೈನ ಸ್ವಲ್ಪ ತಣ್ಣೀರಿನಲ್ಲಿ ಅದ್ದುತ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗಿ. ಇದರಿಂದ ಹಿಟ್ಟಿನ ಬಿಸಿ ಕೂಡ ಕೈಗೆ ತಾಗೋದಿಲ್ಲ, ಹಾಗೆ ಹಿಟ್ಟು ಕೂಡ ಕೈಗೆ ಅಂಟಿ ಬರೋದಿಲ್ಲ. ಈ ರೀತಿ ಕಲಿಸ್ತಾ ಹೋದಂಗೆಲ್ಲ ಹಿಟ್ಟಿನ ಬಿಸಿ ಕೂಡ ಕಡಿಮೆ ಆಗುತ್ತೆ. ಆವಾಗ ನಾವು ಸ್ವಲ್ಪ ಜೋರು ಹಾಕಿ ಅಂಗೈನಿಂದ ಹಿಟ್ಟನ್ನು ಮೆದುವಾಗಿ ಮಾಡ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಬೇಕು. ಈ ರೀತಿ ಕಲಿಸ್ತಿರ್ಬೇಕಾದ್ರೆ ಹಿಟ್ಟು ಸ್ವಲ್ಪ ಕೈಗೆ ಅಂಟೋ ಥರ ಆಗ್ತಾ ಇರುತ್ತೆ. ಆವಾಗ ಕೈಗೆ ನಾವು ಸ್ವಲ್ಪ ತಣ್ಣೀರನ್ನು ಅಪ್ಲೈ ಮಾಡ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಾಗಂತ ಹಿಟ್ಟಿಗೆ ನೀರು ಹಾಕಿ ಕಲಿಸ್ಕೊಳಕ್ಕೆ ಹೋಗಬಾರ್ದು. ಕೈಗೆ ನೀರನ್ನು ಅಪ್ಲೈ ಮಾಡ್ಕೊಳ್ತಾನೆ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಮತ್ತು ಎಷ್ಟು ಚೆನ್ನಾಗಿ ನೀವು ಹಿಟ್ಟನ್ನು ನಾದ್ಕೊಳ್ತಿರೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಲಟ್ಟಿಸ್ತಿರ್ಬೇಕಾದ್ರೆ ಸುತ್ತಲೂ ಸ್ವಲ್ಪ ಕೂಡ ಕ್ರ್ಯಾಕ್ ಅನ್ನೋದು ಬರೋದಿಲ್ಲ. ಅಷ್ಟೇ ಅಲ್ಲ, ನೀವು ರೊಟ್ಟಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸಿ ತಗೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಈ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ತೀರ ಸಾಫ್ಟ್ ಅಲ್ಲ, ತೀರ ಗಟ್ಟಿ ಆಗೋಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ಸಾಕು. ಇವಾಗ ಒಂದು ರೊಟ್ಟಿ ಆಗುವಷ್ಟು ಹಿಟ್ಟನ್ನು ತಗೊಂಡು ಮತ್ತೆ ಅದನ್ನು ಚೆನ್ನಾಗಿ ನಾದ್ಕೊಳ್ತಾ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಲಟ್ಟಿಸೋದಕ್ಕೆ ಕೆಳಗಡೆ ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಹಾಕಿ ಉಳ್ಳೆನ ಒಂದಷ್ಟು ಅಗಲಕ್ಕೆ ಕೈನಿಂದ ತಟ್ಟಿ ನಂತರ ಲಟ್ಟಣಿಗೆಗೂ ಕೂಡ ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಅಪ್ಲೈ ಮಾಡ್ತಾ ಚಪಾತಿ ಹಾಗೆ ಹಗುರಕ್ಕೆ ರೊಟ್ಟಿನ ತೀಡ್ತಾ ಹೋಗೋದು. ಈ ಥರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ರೊಟ್ಟಿನ ತೀಡೋದ್ರಿಂದ ತುಂಬಾ ಈಸಿಯಾಗಿ ರೊಟ್ಟಿ ತಿರುಗುತ್ತೆ. ಆದರೆ ಒಂದೊಂದು ಟೈಮಲ್ಲಿ ಈ ಜೋಳದ ರೊಟ್ಟಿ ಆಗಲಿ ಅಥವಾ ಅಕ್ಕಿ ರೊಟ್ಟಿ ಆಗಲಿ ಈ ಥರ ತೀಡ್ತಿರ್ಬೇಕಾದ್ರೆ ಅಥವಾ ತಟ್ಟುತ್ತಿರ್ಬೇಕಾದ್ರೆ ರೊಟ್ಟಿ ಕಲ್ಲಿಗೆ ಅಂಟ್ಕೊಳ್ಳೋ ಥರ ಆಗಿಬಿಡುತ್ತೆ. ರೊಟ್ಟಿ ತಿರುಗೋದೇ ಇಲ್ಲ ಅಂತ ಅನಿಸುತ್ತೆ. ಆ ಟೈಮಲ್ಲಿ ರೊಟ್ಟಿ ಕೆಳಗಡೆ ಒಣ ಹಿಟ್ಟು ಕಡಿಮೆ ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಕೈಗೆ ಸ್ವಲ್ಪ ಲೈಟಾಗಿ ನೀರನ್ನು ಅಪ್ಲೈ ಮಾಡಿಕೊಂಡು ಕೂಡ ರೊಟ್ಟಿನ ನೀವು ತಿರುಗಿಸಿ ರೊಟ್ಟಿ ತಿರುಗುತ್ತೆ ಚೆನ್ನಾಗಿ. ನೋಡ್ತಾ ಇರ್ಬೋದು, ರೊಟ್ಟಿ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಆಗಲಿ ಅಥವಾ ಸೀಳು ಅನ್ನೋ ಥರ ರೊಟ್ಟಿ ಕಾಣ್ತಾ ಇಲ್ಲ. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಮೆದುವಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಎಷ್ಟು ತೆಳುವಾಗಿ ಯಾವ ಥರ ಬೇಕೋ ರೊಟ್ಟಿನ ನೀವಿಲ್ಲಿ ಲಟ್ಟಿಸ್ಬೋದು. ಹಾಗೆ ಮಧ್ಯದಲ್ಲಿ ನಾವು ಲಟ್ಟಣಿಗೆಗೆ ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಅಪ್ಲೈ ಮಾಡ್ತಾನೆ ರೊಟ್ಟಿನ ತೀಡಬೇಕಾಗುತ್ತೆ. ಇದರಿಂದ ರೊಟ್ಟಿ ಲಟ್ಟಣಿಗೆಗೆ ಅಂಟ್ಕೊಳ್ಳೋ ಸಾಧ್ಯತೆ ಇರೋದಿಲ್ಲ. ಮೀಡಿಯಮ್ ತೆಳುವಾಗಿ ರೊಟ್ಟಿನ ನಾನಿಲ್ಲಿ ಲಟ್ಟಿಸಿದ್ದಾಗಿದೆ. ಇದನ್ನು ಇವಾಗ ಕೈ ಮೇಲೆ ತಗೊಂಡು ಚೆನ್ನಾಗಿ ಕಾದಿರ್ತಕ್ಕಂಥ ಹೆಂಚು ಮೇಲೆ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ರೊಟ್ಟಿನ ಬೇಯಿಸಬೇಕಾಗುತ್ತೆ. ನಂತರ ಒಂದು ಕಾಟನ್ ಬಟ್ಟೆನ ತಣ್ಣೀರಿನಲ್ಲಿ ಅದ್ದಿ ಈ ಥರ ರೊಟ್ಟಿ ಮೇಲ್ಗಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ರೊಟ್ಟಿಗೆ ಹಸಿ ಹಚ್ಚೋದು ಅಂತ ಹೇಳ್ತಾರೆ. ಇದನ್ನು ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಬಾರ್ದು. ಇನ್ನೂ ಸ್ವಲ್ಪ ಲೈಟಾಗಿ ಹಸಿಯಾಗಿದೆ ಅಂದಾಗ ರೊಟ್ಟಿನ ತಿರುವು ಹಾಕಬೇಕು. ಇನ್ನೊಂದು ಬದಿಗೂ ನೋಡಿ, ಇವಾಗ ಇನ್ನೊಂದು ಬದಿಗೂ ತಿರುವು ಹಾಕಿ ಹೈ ಫ್ಲೇಮ್ನಲ್ಲೇ ರೊಟ್ಟಿನ ಚೆನ್ನಾಗಿ ಬೇಯಿಸಬೇಕು. 1 ನಿಮಿಷ ಚೆನ್ನಾಗಿ ಬೆಂದಿದೆ ಅಂದಾಗ ನಂತರ ಮತ್ತೆ ತಿರುವು ಹಾಕಿ ನೋಡಿ ಇವಾಗ ರೊಟ್ಟಿ ಯಾವ ಥರ ಉಬ್ಕೊಂಡು ಬರ್ತಾ ಇದೆ ಅಂತ. ಪೂರಿ ಹಾಗೆಯೇ ಈ ಒಂದು ಅಕ್ಕಿ ರೊಟ್ಟಿ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಥರ ಉಬ್ಬಿದೆ ಅಂದರೆ ಚೆನ್ನಾಗಿ ರೊಟ್ಟಿ ಬೆಂದಿದೆ ಅಂತಲೇ ಅರ್ಥ.
ಎರಡೂ ಬದಿಗೂ ಒಂದೊಂದು ಸತಿ ಹಾಗೆ ರೊಟ್ಟಿನ ಚೆನ್ನಾಗಿ ತಿರುವಿ. ಸೊ ಎಲ್ಲೆಲ್ಲಿ ಸುತ್ತಲೂ ಕೂಡ ಬೆಂದಿಲ್ಲ ಅಂತ ಅನಿಸುತ್ತೋ ಅಲ್ಲಿ ನೀವು ಸ್ವಲ್ಪ ಈ ಥರ ಕಡ್ಚಿಯಿಂದ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕು. ಸೊ ನೋಡ್ತಾ ಇದ್ರಲ್ಲ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಕ್ಕಿ ರೊಟ್ಟಿ ಇವಾಗ ರೆಡಿಯಾಗಿದೆ. ಹಾಗೆ ನಾನಿಲ್ಲಿ ಇನ್ನೊಂದು ರೊಟ್ಟಿನೂ ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಾದಿರಬೇಕು ಹೆಂಚು. ರೊಟ್ಟಿ ಬೇಯಿಸಬೇಕಾದ್ರೆ ಯಾವಾಗಲೂ ಕೂಡ ಹೈ ಫ್ಲೇಮ್ನಲ್ಲಿಟ್ಟೆ ರೊಟ್ಟಿನ ಬೇಯಿಸಬೇಕಾಗುತ್ತೆ. ಅಂದರೆ ರೊಟ್ಟಿ ಚೆನ್ನಾಗಿ ಉಬ್ಕೊಂಡ್ಬರುತ್ತೆ ಮತ್ತು ಮೃದುವಾಗೂ ಕೂಡ ರೆಡಿಯಾಗುತ್ತೆ. ಒಂದು ವೇಳೆ ಸಣ್ಣ ಊರಿನಲ್ಲಿಟ್ಟು ರೊಟ್ಟಿನ ಬೇಯಿಸ್ತೀವಿ ಅನ್ನೋದಾದರೆ ರೊಟ್ಟಿ ಉಬ್ಕೊಂಡು ಬರೋದಿಲ್ಲ, ಹಾಗೆ ರೊಟ್ಟಿ ಗಟ್ಟಿ ಆಗಿಬಿಡುತ್ತೆ. ಜಾಸ್ತಿನೂ ಕೂಡ ನಾವಿಲ್ಲಿ ರೊಟ್ಟಿನ ತಿರುವಿ ಬೇಯಿಸೋಕ್ಕೆ ಹೋಗಬಾರ್ದು. ಈ ಥರ ಎರಡೂ ಬದಿಗೂ ಒಂದೊಂದು ಸತಿ ಬೆಂದಾದಮೇಲೆ ಮತ್ತು ಹಾಗೆ ರೊಟ್ಟಿ ಈ ಥರ ಉಬ್ಕೊಂಡು ಬಂದಿದೆ ಅಂದಾಗ ಚೆನ್ನಾಗಿ ರೊಟ್ಟಿ ಬೆಂದಿದೆ ಅಂತಲೇ ಅರ್ಥ. ಸೊ ನೋಡ್ತಾ ಇದ್ದಿಲ್ಲ ಎಷ್ಟು ಮೃದುವಾಗಿ ರೆಡಿಯಾಗಿದೆ ಅಂತ. ಸೊ ಒಂದೊಂದು ಸತಿ ರೊಟ್ಟಿ ಉಬ್ತಾ ಇಲ್ಲ ಅಂದರೆ ಕಾಟನ್ ಬಟ್ಟೆಯಿಂದ ಸ್ವಲ್ಪ ರೊಟ್ಟಿನ ನೀವು ಪ್ರೆಸ್ ಮಾಡಿ ಚೆನ್ನಾಗಿ ರೊಟ್ಟಿ ಉಬ್ಕೊಂಡು ಬರುತ್ತೆ. ಈ ಥರ ಉಬ್ಕೊಂಡು ಬಂದರೆ ರೊಟ್ಟಿ ಎರಡು ಪದರಿನ ರೊಟ್ಟಿ ಹಾಗೆ ರೆಡಿ ಆಗಿರುತ್ತೆ. ಬಿಸಿ ಬಿಸಿ ಆಗಿರಬೇಕಾದ್ರೇ ರೊಟ್ಟಿನ ಸರ್ವ್ ಮಾಡಿ ತುಂಬಾ ಮೃದುವಾಗಿ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊಳ್ಬೋದು ಅಂತ. ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಮುಷ್ಟಿ ಅಷ್ಟೇ ಮೃದುವಾಗಿರ್ತಕ್ಕಂಥ ಅಕ್ಕಿ ರೊಟ್ಟಿ ಮಾಡೋದು ತುಂಬಾ ಸಿಂಪಲ್ ಆದಂಥ ವಿಧಾನ. ನೋಡಿ ಯಾವ ಥರ ಪದರಾಗಿ ರೆಡಿಯಾಗಿದೆ ಅಂತ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸಿಂಪಲ್ ಆಗಿರ್ತಕ್ಕಂಥ ವಿಧಾನದಲ್ಲಿ ಅಕ್ಕಿ ರೊಟ್ಟಿ ರೆಸಿಪಿ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು.